ನಮಸ್ಕಾರ ನಮ್ಮ ಕರುನಾಡ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಐಹೊಳೆ. ವೀಕ್ಷಕರೇ, ಇವತ್ತಿನ ದಿನ ನಮ್ಮ ಜೊತೆ ಇರತಕ್ಕಂಥದ್ದು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಗೇಶ್ ಗೋಶೆಟ್ಟಿ ಅವರು. ಇವರು ತಮ್ಮದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ದೇಶಗಳನ್ನು ಹೊಂದಿಬಿಟ್ಟು ತಮ್ಮ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ನಮ್ಮ ಕಾರ್ಯಕ್ರಮದಲ್ಲಿ ಕೇಳೋಣ ಬನ್ನಿ. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಕೂಡ ಧನ್ಯವಾದಗಳು ಹನುಮಂತ ಐಹೊಳೆ ಅವರೇ. ತಾವು ಉತ್ತಮ ಯುವ ಜರ್ನಲಿಸ್ಟ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀರಿ. ತಮ್ಮ ಈ ಸೇವೆ ನಮ್ಮ ಮಾಧ್ಯಮ ಕ್ಷೇತ್ರಕ್ಕೆ ಬಹಳಷ್ಟು ಅವಶ್ಯ ಇದೆ, ಮುಂದುವರಲಿ. ಥ್ಯಾಂಕ್ ಯು ಸರ್. ಸರ್, ಇವಾಗ ತಾವು ಪ್ರತ್ಯೇಕ ಉತ್ತರ ಕರ್ನಾಟಕಕ್ಕಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕೇಳ್ತಾ ಇದ್ದೀವಿ. ತುಂಬಾನೇ ತಾವು ಅದರೊಳಗೆ ಕ್ರಿಯಾಶೀಲರಾಗಿರ್ತಕ್ಕಂಥದ್ದು. ಸರ್, ಈ ಪ್ರತ್ಯೇಕ ಉತ್ತರ ಕರ್ನಾಟಕ ಹೋರಾಟ ಮಾಡ್ತಾ ಇದ್ರಲ್ಲ, ಇದ್ರ ಉದ್ದೇಶ ಏನ್ ಸರ್? ಉತ್ತರ ಕರ್ನಾಟಕ ಈ ಭಾಗದ ಯುವಕರು, ರೈತರು, ಎಲ್ಲ ವರ್ಗದ ಜನಸಾಮಾನ್ಯರು ಸಮೃದ್ಧಿಯಿಂದ ಬದುಕಬೇಕು, ಎಲ್ಲ ಸಂಪನ್ಮೂಲಗಳು ಸಿಗ್ಬೇಕು. ನಮ್ಮ ಉತ್ತರ ಕರ್ನಾಟಕದ 15 ಜಿಲ್ಲೆಗಳ ರಾಜ್ಯ ಒಂದು ಉತ್ತಮವಾದಂತ ಸಂಪದ್ಭರಿತವಾದಂತ ನಾಡ ರಚನೆ ಆಗ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಆಡಳಿತಾತ್ಮಕ ಅನುಕೂಲಕ್ಕಾಗಿ ಅಭಿವೃದ್ಧಿಯ ದೃಷ್ಟಿಯಿಂದ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಸರ್, ಇವಾಗ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅಂತ ಹೇಳ್ಬಿಟ್ಟು ರಾಜ್ಯ ವಿಭಜನೆ ಆದ್ರು ನಮ್ಮ ಕನ್ನಡಿಗರ ಒಗ್ಗಟ್ಟು ಹಾಳಾಗಿ ಕನ್ನಡಿಗರ ಬಲ ಕುಸಿಯೋದಿಲ್ವಾ ಸರ್? ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಕೇವಲ 17 ರಾಜ್ಯಗಳಿದ್ದು ಇವತ್ತು 31 ರಾಜ್ಯಗಳು. ಇದರ ಉದ್ದೇಶ ಏನು ಅಂತಂದ್ರೆ, ಚಿಕ್ಕ ರಾಜ್ಯ ಚೊಕ್ಕ ಆಡಳಿತ ಅನ್ನುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಕಲ್ಪನೆಯಲ್ಲಿ ಆಡಳಿತಾತ್ಮಕ ಅನುಕೂಲಕ್ಕಾಗಿ ಮತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ಪ್ರತ್ಯೇಕ ರಾಜ್ಯವನ್ನು ಮಾಡ್ತಾ ಇದ್ದೇವೆ ಹೊರತು ಬೇರೆ ಯಾವುದೇ ರೀತಿಯಂತ ಅನ್ಯತಾ ಭಾವನೆ ಇಲ್ಲ. ಮತ್ತು ಇಲ್ಲಿ ಒಗ್ಗಟ್ಟು ನಾವು ಇನ್ನೂ ಮತ್ತೊಂದು ಕನ್ನಡ ನಾಡನ್ನ ನಿರ್ಮಾಣ ಮಾಡುವಂತ ಈ ಒಂದು ಕಾರ್ಯ, ನಾವು ಎಷ್ಟೇ ರಾಜ್ಯಗಳಾದರೂ ಕೂಡ ಭಾವನಾತ್ಮಕವಾಗಿ, ಸಾಂಸ್ಕೃತಿಕವಾಗಿ, ಭಾಷಾವಾರು ನಾವು ಎಲ್ಲರೂ ಕನ್ನಡಿಗರೇ. ಇದು ನಮಗೆ ಹೆಮ್ಮೆಯ ವಿಷಯ. ಕನ್ನಡ ನಾಡು ಮತ್ತೊಂದು ಹೊಸ ಕನ್ನಡ ನಾಡ ನಿರ್ಮಾಣ ಮಾಡುವಂತ ಈ ಪ್ರಯತ್ನದಲ್ಲಿ ಎಲ್ಲರೂ ಬೆಂಬಲಿಸಬೇಕು ಅಂತ ತಿಳ್ಕೊಂಡು ನನ್ನ ವಿನಂತಿ. ಆದ್ರೆ ಇವಾಗ ತಾವು ಹೇಳ್ತಾ ಇರೋದು ಅಭಿವೃದ್ಧಿ ಹಿತದೃಷ್ಟಿಯಿಂದ ಪ್ರಾದೇಶಿಕ ವಿಭಜನೆ ಆಗ್ತಾ ಇದೆ ಹೊರತು, ಆದ್ರೆ ನಾವು ಪ್ರಾದೇಶಿಕ ವಿಭಜಕರಾದ್ರೂ ಕೂಡ ಯಾವತ್ತಿಗೂ ಕೂಡ ಕನ್ನಡಿಗರಾಗಿ ಒಂದು ಮಾತನ್ನು ತಾವು ತಿಳಿಸ್ತಾರೆ. ಸರ್, ಈಗ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಅಂತಕ್ಕಂಥ ಒಂದು ಮಾತನ್ನು ತಾವು ಹೇಳಿದ್ರಿ. ಈಗ ಅಭಿವೃದ್ಧಿಯ ಹಿತದೃಷ್ಟಿ ಅಂತ ಹೇಳಿ ನೋಡಿದಾಗ ಅಭಿವೃದ್ಧಿ ಕಾಣಲಿಕ್ಕೆ ಕೆಲವೊಂದಿಷ್ಟು ಸಂಪನ್ಮೂಲಗಳ ಅವಶ್ಯಕತೆ ತುಂಬಾನೇ ಬೇಕಾಗತ್ತು. ಒಂದ್ ವೇಳೆ ರಾಜ್ಯ ವಿಭಜನೆ ಆದ್ರೂ ನಮಗ ಅಭಿವೃದ್ಧಿ ಹೊಂದಲಿಕ್ಕೆ ಬೇಕಾಗುವಷ್ಟು ಸಂಪನ್ಮೂಲಗಳು ಉತ್ತರ ಕರ್ನಾಟಕದಲ್ಲಿ ಇವೆ ಏನಾ? ಉತ್ತರ ಕರ್ನಾಟಕ ಸರ್ ಎಲ್ಲಾ ಸಂಪನ್ಮೂಲಗಳನ್ನು ಹೊಂದಿರುವಂತ ಸಂಪದ್ಭರಿತವಾದಂತ ನಾಡು. ಇಲ್ಲಿ ನೆಲ ಸಂಪನ್ಮೂಲ, ಜಲ ಸಂಪನ್ಮೂಲ, ಮಾನವ ಸಂಪನ್ಮೂಲ, ಖನಿಜ ಸಂಪನ್ಮೂಲ ಎಲ್ಲವೂ ಕೂಡ ಇದೆ ಹೇರಳವಾಗಿ. ಸಂಪನ್ಮೂಲ ಸಂಪದ್ಭರಿತವಾದಂತ ಕೃಷಿ ಭೂಮಿ ಇದೆ. ಇಲ್ಲಿ ಏನಿಲ್ಲ, ಒಂದು ಕಾಲಕ್ಕೆ ಈ ದೇಶದಲ್ಲಿ ಅನೇಕ ರಾಜ ಮನೆತನಗಳಿಗೆ ರಾಜಧಾನಿ ಆಗಿರುವಂತ ಅನೇಕ ನಮ್ಮ ಭಾಗದ ಉತ್ತರ ಕರ್ನಾಟಕ ಭಾಗದ ಕ್ಷೇತ್ರಗಳಿವೆ. ಉದಾಹರಣೆ ಹೇಳುವುದಾದರೆ ಬಾದಾಮಿ. ಹೀಗೆ ಅನೇಕ ರಾಜಮನೆತನಗಳಿಗೆ ಒಂದು ರಾಜಧಾನಿಯನ್ನಾಗಿ ಮಾಡಿಕೊಂಡು ಈ ದೇಶವನ್ನ ಆಳಿರುವಂತ ಒಂದು ಸಂಪದ್ಭರಿತ ನಾಡು ನಮಗೆಲ್ಲವೂ ಇದೆ. ಅದನ್ನ ಸರಿಯಾಗಿ ಸದ್ಬಳಕೆ ಮಾಡಿಕೊಂಡ್ರೆ ನಾವು ಅತ್ಯಂತ ಸಂಪದ್ಭರಿತ ನಾಡಾಗಿ ಪರಿವರ್ತನೆ ಆಗ್ತೀವಿ ಅನ್ನುವಂಥದ್ದು ಎಲ್ಲ ಒಂದು ತಜ್ಞರ ಒಂದು ಸಲಹೆ. ಇವಾಗ ನಮ್ಮ ಅಖಂಡ ಕರ್ನಾಟಕ ಅಲ್ಲ ಸರ್, ಈ ಅಖಂಡ ಕರ್ನಾಟಕವನ್ನು ಇಬ್ಬಾಗ ಮಾಡೋದು ಒಂಥರ ನಾಡದ್ರೋಹ ಅನಿಸೋದಿಲ್ವಾ ಸರ್? ನಾವು ಭಾವನಾತ್ಮಕವಾಗಿ ಚಿಂತನೆ ಮಾಡುವುದರ ಬದಲಾಗಿ ಆಡಳಿತಾತ್ಮಕವಾಗಿ ಮತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ಒಂದು ವಿಭಜನೆಯನ್ನ ಮಾಡಬೇಕಾಗಿದೆ. ಇಲ್ಲಿದು ರಾಜ್ಯವನ್ನ ಒಡೆಯುವಂತ, ವಿಭಜನೆ ಮಾಡುವಂತ ನಾಡದ್ರೋಹದ ಭಾವನೆಯನ್ನ ಯಾರು ಕೂಡ ತಾಳಬಾರದು. ನಮ್ಮ ಭಾಗದ ಎಲ್ಲ ಜನಸಾಮಾನ್ಯರ ಅಭಿವೃದ್ಧಿಗಾಗಿ, ಸಂಪದ್ಭರಿತ ನಾಡನ್ನು ನಿರ್ಮಾಣ ಮಾಡುವುದಕ್ಕಾಗಿ ನಾವೊಂದು ಹೊಸ ಯೋಜನೆಯನ್ನು ಮಾಡ್ತಾ ಇದ್ದೇವೆ ಹೊರತು ಬೇರೆ ನಾಡದ್ರೋಹದ ಕೆಲಸ ಇದು ಖಂಡಿತ ಅಲ್ಲ. ಸುಮಾರು ಅನೇಕ ಜನರು ಇದನ್ನ ಬೆಂಬಲಿಸಿದ್ದಾರೆ. ಇವಾಗ ನಾವು ನೋಡ್ತಾ ಹೋದ್ರು ಸರ್, ಇವಾಗ ತಾವು ಒಂದು ಹೋರಾಟ ಮಾಡ್ತಾ ಇದ್ರ ಮೇಲೆ ಈ ತಮ್ಮ ಹೋರಾಟಕ್ಕೆ ರಾಜಕೀಯವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಸಹಕಾರ ಬೇಕಾಗತ್ತ. ಸೊ ಈ ಎಲ್ಲಗಳನ್ನು ನೋಡಿದಾಗ ಈ ಎಲ್ಲಾ ಕ್ಷೇತ್ರಗಳ ಮೂಲಕ ತಮಗೆ ಯಾವ ರೀತಿ ಸಹಕಾರ ಸಿಗ್ತಕ್ಕಂಥದ್ದು? ಹಾಗಾದ್ರೆ ನಿಮಗೆ ಆರ್ಥಿಕವಾಗಿ ನೋಡಿದಾಗ ಹಣದ ಮೂಲ ಯಾವ್ದು ಸರ್ ತಮ್ಮ ಈ ಒಂದು ಸಂಸ್ಥೆಯ ಹೋರಾಟಕ್ಕ? ತಾವು ಕೇಳುವಂತ ಪ್ರಶ್ನೆ ಬಹಳಷ್ಟು ಮಹತ್ವವಾದಂತ ಪ್ರಶ್ನೆ. ಒಂದು ಹೊಸ ರಾಜ್ಯ ನಿರ್ಮಾಣ ಆಗ್ಬೇಕು ಅಂತಂದ್ರೆ ಇದು ಸಂಸದೀಯ ವ್ಯವಹಾರಗಳ ಸಚಿವಾಲಯದಲ್ಲಿ, ಅಂದ್ರೆ ಇದು ಎಂಪಿಗಳು, ಕೇಂದ್ರ ಸರ್ಕಾರ ಮಾಡಬೇಕಾದಂತ ಒಂದು ದೊಡ್ಡ ಜವಾಬ್ದಾರಿ ಇರುವಂತ ಒಂದು ಪ್ರಕ್ರಿಯೆ. ನಿಜ ಸರ್, ನಿಜ ಸರ್. ಆದ್ರೆ ನಮ್ಮ ಭಾಗದ ಜನಪ್ರತಿನಿಧಿಗಳು, ಅದು ಗ್ರಾಮ ಪಂಚಾಯಿತಿ ಮಟ್ಟದಿಂದ ಹಿಡಿದು ಲೋಕಸಭಾ ಸದಸ್ಯರವರೆಗೂ ಕೂಡ ಎಲ್ಲರೂ ಇದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಬೇಕು.
ಇದನ್ನ ಪ್ರೋತ್ಸಾಹಿಸಬೇಕು ಅನ್ನುವಂಥ ಒಂದು ವಿಚಾರ. ಈಗ ನಮ್ಮ ಭಾಗದ ಎಲ್ಲ 96 ಜನ ಶಾಸಕರು, ಆಮೇಲೆ ಸಚಿವರು, ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು ಇವರೆಲ್ಲವನ್ನು ಗಮನಿಸಿದಾಗ ಬಹುಶಃ ಒಂದು ಸುಮಾರು 5-6 ವರ್ಷಗಳ ಹಿಂದೆ ಅವರ ಮನೋಸ್ಥಿತಿಗೂ ಈಗಿನ ಮನೋಸ್ಥಿತಿಗೂ ಬಹಳಷ್ಟು ಬದಲಾವಣೆ ಆಗಿದೆ. ಆವಾಗ ಅವರಿಗೆ ಎಲ್ಲಿ ನಮಗೆ ಈ ಒಂದು ಪ್ರತ್ಯೇಕ ರಾಜ್ಯ ಅಂದ ಕೂಡಲೇ ಜನರು ಬೆಂಬಲ ಕೊಡ್ತಾರೋ ಇಲ್ಲೋ, ಸಾಹಿತಿಗಳು ಬೈತಾರೋ ಏನೋ, ಸಾಮಾಜಿಕ ಚಿಂತಕರು ಚಿ ಅಂತಾರ ಏನೋ ಅಂತ ಒಂದು ಭಯ ಇತ್ತು. ಆದ್ರೆ ಕರ್ನಾಟಕ ಏಕೀಕರಣ ಆದಾಗಿನಿಂದ ಇಲ್ಲಿಯವರೆಗೂ ಕೂಡ ಎಲ್ಲಾ ಕ್ಷೇತ್ರಗಳಲ್ಲಿ ಆಗಿರುವಂತ ಅನ್ಯಾಯ, ತಾರತಮ್ಯ, ಮಲತಾಯಿ ಧೋರಣೆಯನ್ನ ನಾವು ದಾಖಲೆ ಸಹಿತವಾಗಿ ಅಂಕಿ ಸಂಖ್ಯೆ ಸಮೇತವಾಗಿ ಅವರ ಗಮನಕ್ಕೆ ತಂದಾಗ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ಆಗಿರುವಂತಹ ತಾರತಮ್ಯ, ಅನ್ಯಾಯವನ್ನ ನಾವು ಅಂಕಿ ಸಂಖ್ಯೆಯನ್ನ ತುಲನಾತ್ಮಕವಾಗಿ ಅವರಿಗೆ ಮಾಹಿತಿಯನ್ನು ಕೊಟ್ಟಾಗ ಇದು ಸರ್ಕಾರದ ಮಾಹಿತಿ, ಸಾಹಿತಿಗಳು ಬರೆದಂತ ಮಾಹಿತಿ, ಸಾಮಾಜಿಕ ಚಿಂತಕರು ಬರೆದಂತ ಮಾಹಿತಿ, ಈ ಸರ್ಕಾರದ ಮಾಹಿತಿಯನ್ನ ಜನಪ್ರತಿನಿಧಿಗಳ ಮುಂದೆ ಇಟ್ಟಾಗ ಅವರಿಗೆ ಸತ್ಯಾಂಶ ಗೊತ್ತಾಗಿ ಇವತ್ತು ಸದನದಲ್ಲಿ, ಸಂಸತ್ತಿನಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿಗಾಗಿ ಪ್ರತ್ಯೇಕ ರಾಜ್ಯ ಆಗ್ಲಿ ಅನ್ನುವಂತಹ ಒಂದು ಮನವರಿಕೆಯನ್ನ ಅವರು ಮಾಡ್ತಾ ಇದ್ದಾರೆ. ಇವತ್ತು ಈ ಭಾಗದ ವಿಶೇಷವಾಗಿ ನಾವು ಹೇಳೋದಾದ್ರೆ ರಮೇಶ್ ಕತ್ತಿ ಅವರು, ದಿವಂಗತ ರಮೇಶ್ ಕತ್ತಿ ಅವರು ಗಟ್ಟಿಯಾಗಿ ಸದನದಲ್ಲಿ ಈ ಒಂದು ವಿಚಾರವನ್ನ ಪ್ರಸ್ತುತಪಡಿಸಿರುವಂತ ಮೊದಲ ರಾಜಕಾರಣಿ ಮತ್ತು ವ್ಯಾಪಕವಾಗಿ ಆ ಭಾಗದೊಳಗ ಆ ಸಂದರ್ಭದೊಳಗ ಅವರಿಗೆ ಸ್ವಲ್ಪ ಪ್ರತಿರೋಧ ಬಂದರೂ ಕೂಡ ಅವರು ಬಹಳಷ್ಟು ಗಟ್ಟಿತನದಿಂದ ನಿಲುವಿಗೆ ಸ್ಟಿಕಾನ್ ಆದ್ರು. ಆ ನಂತರ ಎಲ್ಲ ನಮ್ಮ ಎಸ್ ಪಾಟೀಲ್ ನಡಹಳ್ಳಿ ಅವರು, ರಾಜೀವ್ ಕಾಗೆ ಅವರು, ಅರವಿಂದ್ ಬೆಲ್ಲದ್ ಅವರು, ಆಮೇಲೆ ಶರಣಗೌಡ ಪಾಟೀಲ್ ಕುಂದಕೂರ್, ನಮ್ಮ ಗುರುಮಠಕಲ್ ಶಾಸಕರು, ಬಹಳಷ್ಟು ಯುವಕರು ಮತ್ತು ಪ್ರಜ್ಞಾವಂತ ಶಾಸಕರು, ಅವ್ರು ಎಷ್ಟು ಚಂದ ಮಾತಾಡ್ತಾರೆ ಸದನದೊಳಗ ಅಂತಂದ್ರ ನಮ್ಮ ಭಾಗದ ಎಲ್ಲ ಸಮಸ್ಯೆಗಳನ್ನು ಬಹಳ ಕಳಕಳಿಯಿಂದ ಅವರು ಸಭೆಯಲ್ಲಿ ವ್ಯಕ್ತಪಡಿಸ್ತಾರ. ನಮ್ಮ ರೋಣದ ಶಾಸಕರು ಕೂಡ ಕಳೆದ ಅಧಿವೇಶನದಲ್ಲೂ ಕೂಡ ಅವರು ಧ್ವನಿಯನ್ನು ಎತ್ತಿದ್ರು. ಬೀಳಗಿ ಶಾಸಕರು ಜೆ ಟಿ ಪಾಟೀಲ್ರು ನಾವೇನು ಈ ಅಂಕಿ ಸಂಖ್ಯೆಯನ್ನು ಅವರಿಗೆ ಕೊಟ್ಟಿದ್ವಿ ತಾರತಮ್ಯದ ಪುಸ್ತಕದ ಮೂಲಕ, ಶಾಸಕರು ಇದನ್ನ ಪ್ರತಿಯೊಂದನ್ನು ಕೂಡ ಅಂಕಿ ಸಂಖ್ಯೆಯನ್ನ ಸಮೇತವಾಗಿ ಯಥಾವತ್ತಾಗಿ ಸದನದೊಳಗೆ ಅವರು ಪ್ರೆಸೆಂಟೇಶನ್ ಮಾಡಿದ್ರು. ನಮ್ಮ ಉತ್ತರ ಕರ್ನಾಟಕ ಭಾಗ ಅನ್ಯಾಯವನ್ನ ಏನಾಗಿದೆ ಅನ್ನೋದನ್ನ ಅವ್ರು ಗಮನ ಸೆಳೆದ್ರು. ಹಾಗೆ ನಮ್ಮ ವಿಧಾನ ಪರಿಷತ್ ಸದಸ್ಯ ದ್ವಯರುಗಳಾದಂತ ನಮ್ಮ ಹನುಮಂತ್ ನಿರಾಣಿ ಸಾಹೇಬರು ಮತ್ತು ನಮ್ಮ PH ಪೂಜಾರ್ ಸಾಹೇಬರು, ಇವರು ಕೂಡ ಮೇಲ್ಮನೆ ಅಂದ್ರೆ ಒಂದು ಪ್ರಜ್ಞಾವಂತರ ಒಂದು ಕೂಟ, ಅಲ್ಲೂ ಕೂಡ ಅವರು ಬಹಳಷ್ಟು ಮಾರ್ಮಿಕವಾಗಿ ಅಂಕಿ ಸಂಖ್ಯೆಗಳ ಸಮೇತವಾಗಿ ಈ ಉತ್ತರ ಕರ್ನಾಟಕಕ್ಕೆ ಏನು ಅನ್ಯಾಯ ತಾರತಮ್ಯ ಆಗಿತ್ತು ಅನ್ನೋದನ್ನ ಹೇಳಿ ಅದಕ್ಕೆ ಪರಿಹಾರೋಪಾಯಗಳನ್ನು ಕೂಡ ಹೇಳಿದ್ದಾರೆ. ಬಹುಶಃ ಎಲ್ಲ ರಾಜಕಾರಣಿಗಳಿಗೆ ಈ ಒಂದು ರೀತಿ ಸತ್ಯಾಂಶ ಗೊತ್ತಾಗಿದೆ. ವಿಶೇಷವಾಗಿ ಹೇಳುದಾದ್ರೆ ನಮ್ಮ ರಮೇಶ್ ಜಿಗಜಿಣಗಿ ಅವರು ಅಗ್ದಿ ಜವಾರಿ ಕಾಕ ಉತ್ತರ ಕರ್ನಾಟಕದವರು. ನಾವೊಂದ್ ಕಡೆ ಅವ್ರು ಭೇಟಿ ಆದಾಗ ನೀವು ನನ್ನ ಮನೆಗೆ ಬರ್ರಿ, ಆರಾಮ್ ನಿವಾಂತ ಕೂತ್ ಮಾತಾಡೋಣ ಅಂತ ಹೇಳಿದ್ರು. ಆ ಪ್ರಕಾರ ನಾವ್ ಅಲ್ಲಿ ಹೋದಾಗ ಹೇಳಿದ್ರು ಅವರು, ಇದು ಆಗ್ಲೇಬೇಕ್ಲೇ ತಮ್ಮ, ಇದಕ್ ನೀವ್ ಏನ್ ಮಾಡ್ಬೇಕು ಹೇಳ್ರಿ, ನಾ ಏನ್ ಮಾಡ್ಬೇಕು ಹೇಳ್ರಿ, ನಾ ಮಾಡ್ತೇನಂದ್ರು. ಇಲ್ಲ ಸರ, ಇದು ಆಗ್ಬೇಕು ಅಂತಂದ್ರೆ ಪ್ರಧಾನಿಗಳ ಮನಸ್ಸು ಮಾಡಬೇಕು, ಕೇಂದ್ರ ಸರ್ಕಾರ ಮನಸ್ಸು ಮಾಡಬೇಕು, ಅಲ್ಲಿ ಶಾಸಕರು ಸಂಸದರು ಮನಸ್ಸು ಮಾಡಬೇಕು ಅಂತ ಹೇಳಿದಾಗ ಪ್ರಧಾನಿಗಳಿಗೆ ಭೇಟಿ ಆಗುವಂತ ವ್ಯವಸ್ಥೆಯನ್ನು ನಾ ಮಾಡಿಸ್ಕೊಡ್ತೇನೆ ನಿಮ್ಗೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಸರ್ ಕಡೆ ಕಳಿಸಿದ್ರು. ಅವ್ರಿಗೆ ಭೇಟಿ ಆದಿವಿ. ಅವರು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮನ್ನ ಭೇಟಿ ಮಾಡಿಸುವಂತ ಜವಾಬ್ದಾರಿಯನ್ನು ಅವರು ತಗೊಂಡಾರ. ನಾವು ಪ್ರಧಾನಿಗಳ ಬಳಿಗೆ ಹೋಗಿ ಈ ಎಲ್ಲ ದಾಖಲೆಗಳನ್ನ, ಇಲ್ಲಿವರೆಗೂ ನಾವೇನು ಅಭಿಪ್ರಾಯ ಸಂಗ್ರಹಣೆ ಮಾಡಿದ್ದು, ಸದಸ್ಯತ್ವ ಮಾಡಿದ್ದು ಎಲ್ಲವನ್ನು ಅವ್ರ ಮುಂದೆ ಇಡ್ತೀವಿ. ಈಗಾಗಲೇ ನಾವು ರಾಜ್ಯಪಾಲರಿಗೂ ಕೂಡ ಹೋದ ವರ್ಷ ಮನವಿಯನ್ನ ಕೊಟ್ಟಿದ್ದೇವೆ. 5/1/2024 ಥಾವರ್ ಚಂದ್ ಗೆಹ್ಲೋಟ್ ರಾಜ್ಯಪಾಲರಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಆಮೇಲೆ 2024 ಜನವರಿ 5 ನಮ್ಮ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿಯವರು ಜನವರಿ 2025 3ನೇ ತಾರೀಕಿನಂದು ಬೆಳಗಾವಿಗೆ ಬಂದಾಗ ಅಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಅವ್ರಿಗೂ ಕೂಡ ಮನವಿಯನ್ನ ನಾವು ಸಲ್ಲಿಸಿದ್ದೇವೆ. ಅದಾದ ನಂತರ ಪ್ರಧಾನಿಗಳಿಗೂ ಕೂಡ ಒಂದು ಪತ್ರವನ್ನು ಬರೆದೇವೆ. ನಾವು ನಿರೀಕ್ಷೆಯೊಳಗದೀವಿ, ಅವ್ರು ಬಹುಶಃ ನಮ್ಮನ್ನು ಕರೆಸ್ಕೋತಾರ, ಇದ್ರ ಬಗ್ಗೆ ಮಾತಾಡ್ತಾರ ಅನ್ನುವಂಥದ್ದು. ಇವತ್ತು ತಾವು ಹೇಳಿದ್ರಿ ಸರ್, ಇನ್ನು ನೀವು ಆರ್ಥಿಕ ಬಗ್ಗೆ, ಹಣಕಾಸಿನ ನೆರವಿನ ಬಗ್ಗೆ ಮಾತಾಡಿದ್ರೆ ಒಂದು ಭಾವನಾ ಸುದ್ದಿದ್ರ ಭಾಗ್ಯಕ್ಕೇನು ಕಡಿಮೆ ಇಲ್ಲ ಅನ್ನುವಂತ ಒಂದು ಉತ್ತರ ಕರ್ನಾಟಕ ಭಾಗದ ಒಂದು ಮಾತೈತಿ. ನಾವು ಚಲೋ ಮನಸ್ಸಿನವ್ರು ಇದ್ದೀವಿ ಅಂದ್ರ, ನಾವು ಚಲೋ ಕೆಲಸ ಮಾಡಕತ್ತೀವಿ ಅಂದ್ರ, ನಾವು ಯಾರನ್ನ ಬಾಯಿ ಹಾಕಿದ್ರು ಕೂಡ ಅವರು ನಾವು 10 ಕೇಳಿದ್ರೆ ರೂಪಾಯಿ ಕೊಡ್ತಾರ. ಯಾರು ನಮಗೆ ಇಲ್ಲಿವರೆಗೂ ಇಲ್ಲ ಅಂದಿಲ್ಲ, ನಮಗೇನು ಕಡಿಮೆ ಬಿದ್ದಿಲ್ಲ.
ಈಗಾಗಲೇ ತಮಗ ಹೇಳುವುದಾದ್ರೆ 6,998 ಜನ ಅಂದ್ರೆ ಇವತ್ತಿನ ದಿನಾಂಕದವರೆಗೂ ಇಡೀ 15 ಜಿಲ್ಲೆಗಳಾದ್ಯಂತ ಪ್ರಜ್ಞಾವಂತರು, ಇದ್ರ ಬಗ್ಗೆ ಅಗ್ದಿ ಕಟ್ಟ ಅಭಿಮಾನಿ ಇರುವಂತವ್ರು, ಅವರನ್ನ ನಾವು ಸಮೀಕ್ಷೆಯನ್ನು ಮಾಡಿ ಸದಸ್ಯರನ್ನು ಮಾಡ್ಕೊಂಡಿದ್ದೀವಿ. ಇಲ್ಲಿವರೆಗೂ 6,998 ಜನರು ಅದಕ್ಕಿರುವಂತಹ ಫೀಸ್ 150 ರೂಪಾಯಿಯನ್ನ ಕೊಟ್ಟು ಎಲ್ಲ ದಾಖಲೆಗಳನ್ನು ಕೊಟ್ಟು ಅವರ ಆಧಾರ್ ಕಾರ್ಡ್ ಅನ್ನ ನಂಬರ್ ಹೇಳಿ ಅವರೆಲ್ಲ ವಿಳಾಸವನ್ನ, ಇಮೇಲ್ ID, ಫೇಸ್ಬುಕ್ ಅಕೌಂಟ್ ಎಲ್ಲ ಸವಿಸ್ತಾರ ಮಾಹಿತಿಯೊಂದಿಗೆ ಈ ಸದಸ್ಯರಾಗ್ಯಾರ. ಅದು ಕೂಡ ನಮ್ಗೆ ಆರ್ಥಿಕವಾಗಿ ಒಂದು ಬಲ. ಮತ್ತು ಅನೇಕ ಜನರು ಇವತ್ತು ನಾವು 500 ಹಿಡ್ಕೊಂಡು 1 ಲಕ್ಷದವರೆಗೂ ಕೂಡ ದೇಣಿಗೆಯನ್ನು ಕೊಟ್ಟು ಈ ಒಂದು ಹೋರಾಟ ಸಮಿತಿಯನ್ನ ಪ್ರೋತ್ಸಾಹ ಮಾಡ್ಯಾರ. ಮತ್ತು ವಿಶೇಷವಾಗಿ ಹೇಳುವುದಾದ್ರೆ ಮೊಟ್ಟ ಮೊದಲಿಗೆ ನಮ್ಮ ಪೂಜ್ಯರು ಚರಂತಿ ಮಠದ ಪ್ರಭು ಸ್ವಾಮೀಜಿಗಳು ಮತ್ತು ನಿಡಸೋಶಿ ಮಠದ ದುರ್ದುಂಡೇಶ್ವರ ಸ್ವಾಮೀಜಿಗಳು, ಎರಡು ಮಠಕ್ಕಿರುವಂತಹ ಪೀಠಾಧಿಕಾರಿಗಳು, ಅವರು ಬಹಳಷ್ಟು ವರ್ಷಗಳಿಂದ ಈ ಉತ್ತರ ಕರ್ನಾಟಕದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇರುವಂತವ್ರು. ಅವರು ಈ ಒಂದು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರು ಕೂಡ. ಮೊದಲ ಬಾರಿಗೆ ನಾವು ಅವರಿಗೆ ಇಂತಹ ಒಂದು ಚಿಂತನೆಯನ್ನು ಅವ್ರ ಗಮನಕ್ಕೆ ತಂದಾಗ ಅವರು ಕೇವಲ ಬಾಯಿ ಮಾತಿಲಿ ಆಶೀರ್ವಾದ ಮಾಡಲಿಲ್ಲ, 25,000 ರೂಪಾಯಿಗಳ ದೇಣಿಗೆಯನ್ನ ಕೊಟ್ಟು ನಮ್ಮ ಹೋರಾಟ ಸಮಿತಿಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ಅದೇ ತರ ಅನೇಕ ಸ್ವಾಮೀಜಿಗಳು, ಸಾಹಿತಿಗಳು, ಸಾಮಾಜಿಕ ಚಿಂತಕರು, ವ್ಯಾಪಾರಸ್ಥರು, ಯುವಕರು, ರೈತರು, ಮಹಿಳೆಯರು ಎಲ್ಲರೂ ಕೂಡ ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಗೆ ತನು ಮನ ಧನದಿಂದ ಸಹಾಯವನ್ನು ಮಾಡ್ಯಾರ. ನಮಗೆ ಯಾವ ಕೊರತೆನೂ ಇಲ್ಲ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡಿ ಅವರ ಒಂದು ಭರವಸೆಗೆ ನಾವು ನ್ಯಾಯವನ್ನು ಒದಗಿಸಿಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲರೂ ಮಾಡ್ಬೇಕಾಗಿದೆ. ಈಗ ತಾವು ಹೇಳಿದ್ರಿ ಸರ್, ನಾವು ಜನಪ್ರತಿನಿಧಿಗಳ ಗಮನಕ್ಕೂ ತಂದಿದೀವಿ, ಅದಕ್ಕೆ ಸಂಬಂಧಪಟ್ಟ ಅವರು ಕೂಡ ನಮಗೆ ಸಕಾರಾತ್ಮಕವಾಗಿ ಸ್ಪಂದನೆ ಕೊಟ್ಟಿದಾರ ಅಂತ ಹೇಳ್ಬಿಟ್ಟು ಹೇಳಿದ್ರಿ ಸರ್. ಈಗ ಇದಕ್ಕೆ ಸಂಬಂಧಪಟ್ಟಂಗ ಆ ಜನಪ್ರತಿನಿಧಿಗಳು ಈಗ ರಾಜ್ಯ ಸರ್ಕಾರಕ್ಕೂ ಅಥವಾ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿದಾರ, ಅಥವಾ ತಂದಿದ್ರು ಆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿರ್ತಕ್ಕಂಥದ್ದು? ಇನ್ನೊಂದು ವಿಷಯವನ್ನು ನಾವು ಹೇಳೋದಾದ್ರೆ, ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯಿಂದ 1 ಕೋಟಿ ಜನರ ಅಭಿಪ್ರಾಯ ಹಾಗೂ ಸಹಿ ಸಂಗ್ರಹಣ ಅಭಿಯಾನವನ್ನ ಪ್ರಾರಂಭ ಮಾಡಿದ್ವಿ. ಇವತ್ತಿನ ದಿನಾಂಕದವರೆಗೆ ಹೇಳೋದಾದ್ರೆ 95,99,003 ಜನರು ಲಿಖಿತವಾಗಿ ಸಹಿ ಮಾಡಿ ನಮಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಏನು ಸರ್, ಈಗಾಗಲೇ ನಾವು ಹೇಳಿದಂಗ ಜನಪ್ರತಿನಿಧಿಗಳು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿರುವಂತಹ ಎಲ್ಲ ಜನಪ್ರತಿನಿಧಿಗಳು 1999ರಲ್ಲಿ ಬಾಗಲಕೋಟೆಯ ನಗರಸಭೆಯಲ್ಲಿ ಒಂದು ಠರಾವ್ ಮಾಡ್ತಾರೆ. ತಮಗದ ಗಮನಕ್ಕಿರ್ಲಿ, ಇದೊಂದು ಐತಿಹಾಸಿಕ ದಾಖಲೆ. 1999ರಲ್ಲಿ ನಗರಸಭೆಯ ಸದಸ್ಯರು ಶ್ರೀಯುತ ಎ ದಂಡಿಯಾ ಅವರು ಮತ್ತು ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಸಭಾಪತಿಗಳು ಕೂಡ ಅವರು 4 ಸಾರಿ ಸಭೆ ಸದಸ್ಯರಾಗಿದ್ದವರು. ಅವರು ಒಂದು ಸೂಚನೆಯನ್ನು ಮಾಡ್ತಾರ. ಆಗಿನ ಕಾಲಕ್ಕ JH ಪಟೇಲ್ ಮುಖ್ಯಮಂತ್ರಿಗಳಾಗಿದ್ದಾಗ ಅಲ್ಲಿ ಸರ್ವಾನುಮತದಿಂದ ಒಂದು ಠರಾವನ್ನು ಮಾಡ್ತಾರ. ಆಡಳಿತಾತ್ಮಕ ಅನುಕೂಲಕ್ಕಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕು ಅನ್ನುವಂಥದ್ದು. ಆ ಒಂದು ನಿಲುವಿಗೆ RS ದಂಡಣ್ಣವರಂತ ಸಾಮಾಜಿಕ ಕಾರ್ಯಕರ್ತರು, ಸಾಮಾಜಿಕ ಚಿಂತಕರು ಅನುಮೋದನೆಯನ್ನು ಮಾಡ್ತಾರ. ಅವತ್ತು ಠರಾವ್ ಮಾಡಿದ್ದನ್ನ ಸರ್ಕಾರಕ್ಕೆ ಕಳಿಸಿದ್ರು. ಅಲ್ಲಿಂದ ಇಲ್ಲಿವರೆಗೂ ಅನೇಕ ಜನ ರಾಜಕಾರಣಿಗಳು, ಉದಾಹರಣೆಗೆ ಒಬ್ಬ ಮಹಿಳೆಯರು ವಿಭಾಗದೊಳಗೆ ಹೇಳುವುದಾದ್ರೆ ವೀಣಾ ಕಾಶ್ಯಪ್ನವ್ರ ಮೇಡಮ್ ಅವರು ಕೂಡ ಇದ್ರ ಬಗ್ಗೆ ಬಹಳಷ್ಟು ಧ್ವನಿಯನ್ನು ಗಟ್ಟಿಯಾಗಿ ಎತ್ತಾರ, ಉತ್ತರ ಕರ್ನಾಟಕ ಪ್ರತ್ಯೇಕ ಆಗ್ಬೇಕು ಅನ್ನುವಂಥದ್ದು. ಹೀಗೆ ಅನೇಕ ಜನರು ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಶಾಸಕರು, ಸಚಿವರು, MP ಗಳು ಕೂಡ. ಸರ, ನಮ್ ಪ್ರಶ್ನೆ ಈಗ ಅವರು ಎಲ್ಲಾ ಜನಪ್ರತಿನಿಧಿಗಳು ಧ್ವನಿ ಎತ್ತಿರತಕ್ಕಂಥದ್ದು, ಆದ್ರೆ ಇದು ಸರ್ಕಾರಗಳ ಗಮನಕ್ಕೆ ಬಂದಿದೆನಾ ಅಥವಾ ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗ ಏನ್ ಅಭಿಪ್ರಾಯವನ್ನು ತಿಳಿಸಿರ್ತಕ್ಕಂಥದ್ದು? ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನಾವು ಭೇಟಿ ಆದಾಗ ಅವ್ರು ಹೇಳಿದ್ರು, ಆಯ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ನಂದೇನು ತಕರಾರಿಲ್ಲ, ನಾವ್ ಈಗಾಗಲೇ ಬೆಳಗಾವಿಯ ಸುವರ್ಣ ವಿಧಾನಸೌಧವನ್ನ ಕಟ್ಟಿವಿ, ಆ ಭಾಗದೊಳಗೂ ಅಭಿವೃದ್ಧಿಗಾಗಿ ಆಡಳಿತಾತ್ಮಕ ಅನುಕೂಲಕ್ಕಾಗಿ ನಾವು ಏನ್ ಮಾಡ್ಬೇಕು ಎಲ್ಲವನ್ನು ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ರು. ದುರ್ದೈವಶಾತ್ ಇಲ್ಲಿವರೆಗೂ ಕೂಡ ಒಂದು ರಾಜ್ಯ ಮಟ್ಟದ ಕಚೇರಿಯನ್ನು ಕೂಡ ಅಲ್ಲಿ ಸ್ಥಳಾಂತರವನ್ನ ಇಲ್ಲಿವರೆಗಿನ ಯಾವ ಸರ್ಕಾರಗಳು ಮಾಡಿಲ್ಲ. ಏನ್ರಿ, ಅದಾದ್ಮೇಲೆ ನಾವು ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಕೂಡ ಇತ್ತೀಚೆಗೆ ಗಮನ ಸೆಳೆದಿವಿ. ಅವರು ಕೂಡ ಸಕಾರಾತ್ಮಕವಾಗಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು, ಆದ್ರೆ ಪ್ರತ್ಯೇಕ ರಾಜ್ಯದ ಬಗ್ಗೆ ನಮ್ಮ ಒಲವು ನಿಲುವನ್ನು ನಾವು ಏನೋ ಬಹಿರಂಗವಾಗಿ ಪ್ರಕಟ ಮಾಡ್ಲಿಕ್ಕೆ ಬರೋದಿಲ್ಲ. ನಿಮ್ ಭಾಗದ ಸಾಹಿತಿಗಳು, ಸಾಮಾಜಿಕ ಚಿಂತಕರು, ನಿಮ್ಮ ಮೇಲೆ ಅದು ಅವಲಂಬನೆ ಆಗ್ತೈತಿ, ಅದಕ್ಕೆ ನಾವು ಅಭಿವೃದ್ಧಿಗಾಗಿ ಏನ್ ಮಾಡ್ಬೇಕನ್ನೆಲ್ಲವನ್ನು ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ರು.
ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಸ್ವತಃ ಅವ್ರನ್ನ ಕರೆಸಿಕೊಂಡು ಬೆಳಗಾವಿ ಸುವರ್ಣ ವಿಧಾನಸೌಧದೊಳಗ ಬಹಳಷ್ಟು ಕಳಕಳಿಯಿಂದ ಮಾತಾಡಿದ್ರು. ಇಲ್ಲ, ಉತ್ತರ ಕರ್ನಾಟಕದ ಬಗ್ಗೆ ನಮ್ದು ಕಳಕಳಿ ಐತಿ, ಆ ಭಾಗದ ನೀರಾವರಿ ಯೋಜನೆಗಳ ಪೂರ್ಣ ಆಗ್ಬೇಕು ಅನ್ನೋದ್ರ ಬಗ್ಗೆ ನಮ್ ಕಳಕಳಿ ಐತಿ. ಮತ್ತು ನಾನು ಮುಖ್ಯಮಂತ್ರಿ ಇದ್ದಾಗನ ಈ ಒಂದು ಸುವರ್ಣ ವಿಧಾನಸೌಧವನ್ನ ಅಡಿಗಲ್ ಹಾಕಿ ಅದನ್ನ ನಾವು ಪ್ರಾರಂಭ ಮಾಡಿದ್ವಿ, ಅದನ್ನ ಮಾಡ್ಬೇಕಂತ ಕಳಕಳಿ ನಮ್ಗೈತಿ, ಅದು ನಿಮ್ಮ ಹೋರಾಟ ಜೋರಾಗ್ಬೇಕು ಅನ್ನುವಂತ ಮಾತನ್ನು ಕೂಡ ಅವ್ರು ಹೇಳಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಮನಸ್ಸಿನೊಳಗ ನಮ್ಮ ಭಾಗದ ಎಲ್ಲ ಜನಪ್ರತಿನಿಧಿಗಳಿಗೆ ಈ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆದ್ರ ತಪ್ಪಿಲ್ಲ, ನಮ್ಮ ಭಾಗ ಅಭಿವೃದ್ಧಿ ಆಗ್ತೈತಿ. ಇನ್ನೊಂದು ಹೇಳೋದಾದ್ರೆ, ಆಂತರಿಕ ವಿಷಯ ಹೇಳೋದಾದ್ರೆ, ಆ ರಾಜಕಾರಣಿಗಳು ಕೂಡ ಒಂದ್ ರೀತಿ ಅನುಕೂಲ ಆಗ್ತೈತಿ ಅನ್ನುವಂಥದ್ದು ವಿಚಾರ ಎಲ್ಲರಿಗೂ ಇರ್ತೈತಿ. ಬಹಿರಂಗವಾಗಿ ಅದನ್ನ ಹೇಳೋದಕ್ಕ ಸ್ವಲ್ಪ ಹಿಂದೇಟ್ ಹಾಕ್ತಿದ್ರು. ಆದ್ರೆ ಈಗ ಅದನ್ನ ಬಹಳಷ್ಟು ಮುಕ್ತ ಮನಸ್ಸಿನಿಂದ ಬಹಿರಂಗವಾಗಿ ಹೇಳುವಂತ ಧೈರ್ಯವನ್ನ ಮಾಡಾಕತ್ತಾರ. ದುರ್ದೈವ, ನಮ್ಮ ಭಾಗದ ಎಲ್ಲ ಜನಪ್ರತಿನಿಧಿಗಳು ಆ ಭಾಗದ ಎಲ್ಲ ಜನಪ್ರತಿನಿಧಿಗಳ ಕೈಯಾಗ ಇವ್ರ ಜುಟ್ಟು ಅವ್ರ ಕೈಯಾಗದವ, ಹಿಂಗಾಗಿ ಸ್ವಲ್ಪ ಧೈರ್ಯ ಮಾಡ್ತಿರ್ಲಿಲ್ಲ. ಈಗ ಸ್ವಲ್ಪ ಅವರು ಎಲ್ಲ ಪ್ರಾಂಜಲ ಮನಸ್ಸಿನಿಂದ ಹೇಳುವಂತ ಧೈರ್ಯ ಮಾಡಾಕತ್ತಾರ. ಇನ್ನೂ ಎಲ್ಲರಿಗೂ ನಾವು ವಿನಂತಿ ಮಾಡ್ತೀವಿ, ಎಲ್ಲ ಜನಪ್ರತಿನಿಧಿಗಳು ಸರ್ಕಾರವನ್ನ ಒತ್ತಾಯ ಮಾಡಿ, ಮತ್ತು ನಾವು ಮೊನ್ನೆ ಇತ್ತೀಚೆಗೆ ಕುಮಾರಸ್ವಾಮಿ ಅವರಿಗೆ ಅವರು ಹೇಳಿದ ನಂತರ ಈಗಿರುವಂತ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ನಾವು ವಿನಂತಿಯನ್ನು ಮಾಡಿಕೊಂಡಾಗ, ನಾನು ಕೇಂದ್ರಕ್ಕೆ ಇದನ್ನ ಪ್ರಸ್ತಾವನೆಯನ್ನ ಕಳಿಸ್ತೀನಿ ಅನ್ನುವಂತ ಮಾತನ್ನ ಹೇಳ್ಯಾರ. ಅವರು ಕೇಂದ್ರಕ್ಕೆ ಒಂದು ಪ್ರಸ್ತಾವನೆಯನ್ನ ಕಳಿಸ್ಲಿ ಅಂತ ತಿಳ್ಕೊಂಡು ಮತ್ತೊಂದು ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ.